ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ಜಿಂದಾಲ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಆ ಜಿಂದಾಲ್ ಮೆಟ್ರೋ ಸ್ಟೇಷನ್ ಎಲ್ಲಿ ಬರುತ್ತೆ? ನಾಗಸಂದ್ರ ಮೆಟ್ರೋ ಗೊತ್ತಲ್ಲ ನಿಮಗೆ. ಆ ನಾಗಸಂದ್ರ ಮೆಟ್ರೋ ಆದಮೇಲೆ ಎರಡನೇ ಸ್ಟಾಪ್ ಇನ್ನೂ ಪ್ರಾರಂಭ ಆಗಿಲ್ಲ, ಶೀಘ್ರದಲ್ಲೇ ಶುರು ಆಗುತ್ತೆ. ಆ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಬಹು ಸುಂದರವಾದ 4 BHK ಡೂಪ್ಲೆಕ್ಸ್ ಮನೆ ಮಾರಾಟಕ್ಕಿದೆ ಕಣ್ರಿ. ಭಾಳ ಚೆನ್ನಾಗಿದೆ. ಸ್ಪೇಷಿಯಸ್ ಹಾಲು, ಸ್ಪೇಷಿಯಸ್ ಬೆಡ್ರೂಮ್ಸು, ಬಾಲ್ಕನಿ ಪ್ರತಿಯೊಂದು ಕೊಟ್ಟಿದ್ದಾರೆ ಕಣ್ರಿ. ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮತ್ತು ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ. ಡೈಮೆನ್ಷನ್ 22x40, 22ಕ್ಕೆ 40. ಇನ್ ಸ್ಕ್ವೇರ್ ಫೀಟ್ 880 ಸ್ಕ್ವೇರ್ ಫೀಟ್, 880 ಅಡಿ. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+2.5. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು 1 BHK ಹೌಸು. ಫಸ್ಟ್ ಫ್ಲೋರು, ಸೆಕೆಂಡು, ಥರ್ಡು ಕಂಪ್ಲೀಟ್ ಡ್ಯೂಪ್ಲೆಕ್ಸ್ ಹೌಸು. ಫಸ್ಟ್ ಫ್ಲೋರಲ್ಲಿ ಹಾಲು, ಬೆಡ್ರೂಮು, ಕಿಚನ್ನು, ಪೂಜಾ ರೂಮು, ಕಾಮನ್ ಟಾಯ್ಲೆಟ್ ಇದೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಲಿವಿಂಗ್ ಏರಿಯಾ, 2 ಮಾಸ್ಟರ್ ಬೆಡ್ರೂಮು. ಥರ್ಡ್ ಫ್ಲೋರಲ್ಲಿ ಬೆಡ್ರೂಮು ಮತ್ತು ಗಝೀಬೋ. ಇದು ಮೇಯ್ನ್ ಗೇಟು. SS ಅಲ್ಲಿ ಮಾಡಿಸಿರುವಂಥ ಗೇಟ್ ಇದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕಣ್ರಿ. ಕಾರ್ ಪಾರ್ಕಿಂಗ್ನ ತೋರಿಸಿ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರನ್ನು ಪಾರ್ಕ್ ಮಾಡಿ 2-3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸೆಟ್ ಬ್ಯಾಕ್, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ವಾಲ್ಗೆ ಗ್ರನೈಟ್ಸ್ ಹಾಕಿದ್ದಾರೆ. ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಬೋದಾ ಇಲ್ವೋ ಚೆಕ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇದ್ದರೆ ಅದು ಪಾರ್ಕ್ ಆಗುತ್ತಾ ಇಲ್ವೋ ನೋಡಿ. ಆಗುತ್ತೆ, ಆರಾಮಾಗಿ ಆಗುತ್ತೆ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಇದು KEB ಮೀಟ್ರು ನೋಡಿ. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ಗೆ ಫುಲ್ಲು ಸೇಫ್ಟಿ ಗ್ರಿಲ್ ಮಾಡಿದ್ರು ಕಣ್ರಿ. ಈ ರೀತಿ ಸೇಫ್ಟಿ ಗ್ರಿಲ್ ಇದ್ದರೆ ಟೆನೆಂಟು ಆರಾಮಾಗಿ ಬರ್ತಾರೆ. ಒಂದು ₹500 ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕೆ ಸೇಫ್ಟಿ ಇರುತ್ತಲ್ಲ ನೋಡಿ. ಪ್ಯಾಸೇಜಲ್ಲೂ ವಾಲ್ಗೆಲ್ಲ ವೆರೈಟಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮೇಲೆ POP ಮಾಡಿದ್ದಾರೆ. ಆ ವೆಟ್ರಿಫೈಡ್ ಟೈಲ್ಸ್ ಚೆನ್ನಾಗಿದೆ ಕಣ್ರಿ, ಯೂನಿಕ್ ಆಗಿದೆ. ಇದು ಸಂಪು, 12ರಿಂದ 15 ಸಾವಿರ ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪಿದು. ಇದು 1 BHK ಹೌಸ್. ಮೇಯ್ನ್ ಡೋರು ಫೇಸಿಂಗ್ ನಾರ್ತ್. ಫ್ರೇಮು ಡೋರ್ 2 ಪಿಟ್ಸಾಲ್ ವುಡ್, ಒಂದೇ ಮರ. ಕ್ವಾಲಿಟಿ ಚೆನ್ನಾಗಿದೆ. 1 BHK ಹೌಸ್ ಹಾಲ್ನ ತೋರಿಸ್ತೀನಿ ನೋಡಿ. ಈ ಹಾಲಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಆರ್ ಯೂಸ್ಡ್. ಇದು TV ಕ್ಯಾಬಿನೆಟು. ಡ್ರಾಸಲ್ಲಿ ಚೆಕ್ ಮಾಡ್ತೀನಿ ನೋಡಿ. ಟೆನೆಂಟ್ಸ್ ಇದ್ದರೆ ಇದು ಅಬ್ಸರ್ವ್ ಮಾಡಿ. ನೀವು ಬಾಡಿಗೆಗೆ ಬಂದರೆ, ಬಾಡಿಗೆಗೆ ಬರೋರಿಗೂ ಇದು ಇಂಪಾರ್ಟೆಂಟೇ. ನೀವು ವಿಡಿಯೋ ನೋಡಿ. ಈ ರೀತಿ ಡ್ರಾಸು ನಿಮ್ಗೇನು ಬೇಕೋ ಅದೆಲ್ಲ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ಬಾಡಿಗೆಗೆ ತೊಗೊಳ್ಳಿ. ಇದು ಕಿಚನ್ನು. ಇದು ರೈಟ್ ಸೈಡ್ ಇರೋದು ಪೂಜಾ ರೂಮು. ಪೂಜಾ ರೂಮ್ ತೋರಿಸ್ತಾ ನೋಡಿ. ಮಾಡ್ಯುಲರ್ ಕಿಚನ್ ಅಂತ ತೋರಿಸ್ತೀನಿ. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಸಿಂಕು, ಕಿಚನ್ ಸ್ಲ್ಯಾಬ್ ಎಲ್ಲ ಹಾಕಿದ್ದಾರೆ ಕಂಡು. ಇಂಟೀರಿಯರ್ಸು ಮಾಡಿಸಿದ್ದಾರೆ ನೋಡಿ. ಲಾಫ್ಟು L ಶೇಪಲ್ಲಿ ಕೊಟ್ಟಿದ್ದಾರೆ. ಕಿಚನ್ ಸೈಡಿಂದ ಬೆಡ್ರೂಮ್ನ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ. ಇದು ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಹ್ಯಾಂಡ್ ವಾಶ್ ಬೇಷನ್ನು.
ಇದು ಟಾಯ್ಲೆಟು, ವಿಂಡೋ ಇದು ಕಮೋಡ್, ಅದು ವೆಸ್ಟರ್ನ್ ಕಮೋಡು. ಇದು ಟಾಯ್ಲೆಟು ದೊಡ್ಡದಾಗಿದೆ. ಸಜ್ಜನೂ ಕೊಟ್ಟಿದ್ದಾರೆ ಕಣ್ರಿ, ನೈಸ್. ಓಕೆ, ಸಿಂಗಲ್ ಬೆಡ್ರೂಮ್ ನೋಡಿದ್ರಲ್ಲ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 6,000 ಬರುತ್ತೆ. ಪಕ್ಕನ? ಎಸ್, 6,000. 6,000 6,500ಕ್ಕೆ ಮೋಸ ಇಲ್ಲ. ಬೆಂಗಳೂರಲ್ಲಿ ಮಿನಿಮಮ್ ಈಗ ಸಿಂಗಲ್ ಬೆಡ್ರೂಮ್ ಅಂದರೆ 7,000 ಆಗಿದ್ದಾರೆ ಕಣ್ರಿ. 7,000 ಬಾಡಿಗೆ ಇದೆ. ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ ಈ ಸೈಡಿಂದ. ಓಕೆ, ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಆ ಸ್ಟೇರ್ ಕೇಸ್ ಹತ್ರ ಇರೋ ಒಂದು ವಾಲ್ಗೆ ಟಿಲ್ ರೂಫ್ವರೆಗೂ ಬ್ರಿಕ್ಸ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಚೆನ್ನಾಗಿ POP ಕೊಟ್ಟಿದ್ದಾರೆ, ಚೆನ್ನಾಗಿದೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ? ಫಸ್ಟು, ಸೆಕೆಂಡು, ಥರ್ಡು ಕಂಪ್ಲೀಟ್ ಡೂಪ್ಲೆಕ್ಸು ನೋಡಿ. ಮೈನ್ ಡೋರ್ ಮುಂದೆ ಇದು ಪ್ಯಾಸೇಜು, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಡೂಪ್ಲೆಕ್ಸ್ ಹೌಸ್ ಮೈನ್ ಡೋರು, ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2, ಪಿಟ್ಸಾಲ್ವುಡ್, ಒಂದೇ ಮರ. ಕ್ವಾಲಿಟಿ ಚೆನ್ನಾಗಿರುತ್ತಾ? ಎಸ್, ಕ್ವಾಲಿಟಿ ಚೆನ್ನಾಗಿರುತ್ತೆ ಕಣ್ರಿ. ಭಾಳ ಜನ ಹಾಕ್ತಾರೆ ಒಂದೇ ಮರನ ನೋಡಿ. ಪಾಲಿಶಿಂಗ್ ಆಗಲಿ, ಆ ಥಿಕ್ನೆಸ್ಸು ಎಲ್ಲನೂ ಚೆನ್ನಾಗಿದೆ. ಶೋಯಿಂಗ್ ಯು ಹಾಲನ್ನು ತೋರಿಸ್ತೀನಿ ನೋಡಿ. ಸುಂದರವಾದ ಹಾಲನ್ನು ತೋರಿಸ್ತಿದ್ದೀನಿ. ಸುಂದರವಾದ POPನ ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಝೂಮರ್ ಇದೆ, ಫ್ಯಾನ್ಸಿ ಲೈಟ್ಗಳು ಹಾಕಿದ್ದಾರೆ. ಸೂಪರಾಗಿದೆ ಕಣ್ರಿ, ಅಟ್ರ್ಯಾಕ್ಟಿವ್ ಆಗಿದೆ, ಚೆನ್ನಾಗಿದೆ ಭಾಳ. ಲೈಟಿಂಗ್ಸು ಚೆನ್ನಾಗಿರುತ್ತೆ ನೋಡಿ. ಸುತ್ತ ಅಬ್ಸರ್ವ್ ಮಾಡಿ. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು. ದೊಡ್ಡ TVನ ಫಿಟ್ ಮಾಡ್ಬೋದಾ? ಎಸ್, ಆರಾಮಾಗಿ ಫಿಟ್ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆಯಾ? ಎಸ್, ಕ್ವಾಲಿಟಿ ಚೆನ್ನಾಗಿದೆ. ಡ್ರಾಸ್ ಎಲ್ಲ ಚೆಕ್ ಮಾಡ್ತೀನಿ ನೋಡಿ. ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಈ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗುತ್ತಲ್ಲ, ಅದು ವೇಸ್ಟ್ ಮಾಡ್ದಂಗೆ ಅಲ್ಲಿ ಸ್ಟೋರ್ ರೂಮ್ ಮಾಡಿದ್ದಾರೆ. UPS ಪ್ರಾವಿಷನ್ ಇದೆ ನೋಡಿ. ಆರಾಮಾಗಿ ಇಲ್ಲಿ ಸ್ಟೋರ್ ಮಾಡ್ಬೋದು. ನೀವೇನು ಸ್ಟೋರ್ ಮಾಡ್ತೀರೋ ನಿಮ್ಮ ಇಷ್ಟ. ಓಕೆ, ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ. ಗಾಳಿ ಬೆಳಕು ಸೂಪರಾಗಿರುತ್ತೆ. ನೋಡಿ. ವಿಂಡೋಗೆ ಯೂಸ್ ಮಾಡಿರೋ ವುಡ್ ಯಾವ್ದು ಅಂದ್ಕೊಂಡಿದ್ದೀರಾ? ಒಂದೇ ಮರನೇ, ಬಿಟ್ಸಾಲ್ ವುಡ್ಡೆ. ಈಗ ಡೈನಿಂಗ್ ಹಾಲು, ಮಾಡಲು ಕಿಚನು, ಪೂಜಾ ರೂಮ್ ನೋಡೋಣ. ಇದು ಮೈನ್ ಆರ್ಚ್. ಇದು ಡೈನಿಂಗ್ ಹಾಲು. ಮತ್ತು ರೈಟ್ ಸೈಡು ಇದಿದೆ, ಕಿಚನ್ ಇದೆ. ಈ ಡೈನಿಂಗ್ ಹಾಲಲ್ಲಿ ಫ್ಯಾನ್ಸಿ ಲೈಟ್ಗಳು, ವಾಲ್ ಸೀಲಿಂಗು, ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ ನೋಡಿ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಆರ್ ಯೂಸ್ಡ್. ಪೂಜಾ ರೂಮ್ ಮುಂದೆ ಫಾಲ್ ಸೀಲಿಂಗ್ ಮಾಡಿದ್ರು ಕಣ್ರಿ, ವೆರಿ ನೈಸ್. ಇದು ಪೂಜಾ ರೂಮು. ಫ್ರೇಮ್ ಡೋರು ಪಿಟ್ಸಲ್ ವುಡ್, ಒಂದೇ ಮರ. ಮೈನ್ ಡೋರ್ ಯಾವುದು ವುಡ್ ಯೂಸ್ ಮಾಡಿರ್ತಾರೋ ಅದೇ ಇರುತ್ತೆ ಪೂಜಾ ರೂಮ್, ನೆನ್ಪಿಟ್ಕೊಳ್ಳಿ. ಮೈನ್ ಡೋರ್ ನೋಡ್ತಿದ್ದಂಗೆ ಟೀಕ್ ವುಡ್ ಇದ್ದರೆ ಟೀಕ್ ವುಡ್ಡೇ ಇರುತ್ತೆ ಪೂಜಾ ರೂಮ್ಗೆ. ಒಂದೇ ಮರ ಇದ್ದರೆ ಒಂದೇ ಮರನೇ ಇರುತ್ತೆ. ಓಕೆ, ಪೂಜಾ ರೂಮು ದೊಡ್ಡದಾಗೆ ಇದೆ. ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಓಕೆ, ಮತ್ತೊಮ್ಮೆ ಇದೇನಂದರೆ ಡೈನಿಂಗ್ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. 4 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ ಡೈನಿಂಗ್ ಹಾಲಲ್ಲಿ ನೋಡಿ. ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದಲ್ವ? ಎಸ್, ಊಟ ಮಾಡ್ಬೋದು.
ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಸಿಂಕು ಚೆನ್ನಾಗಿದೆ, ಕಿಚನ್ ಸ್ಲ್ಯಾಬು, ಪಟ್ಟಿ ವೆರಿ ನೈಸ್. ಆ ರೀತಿ ಹಾಕೋದ್ರಿಂದ ನೀರು ಚೆಲ್ಲಲ್ಲ. ಕಿಚನ್ ಬ್ಯಾಸ್ಕೆಟ್ಸು ಚೆಕ್ ಮಾಡ್ತೀನಿ ನೋಡಿ, ಕ್ವಾಲಿಟಿ ಎಲ್ಲ ಅಬ್ಸರ್ವ್ ಮಾಡಿ, ಚೆನ್ನಾಗೇ ಇದೆ. ಸಾಫ್ಟ್ ಕ್ಲೋಸರ್ ಇದೆ. ಓಕೆ, ಅಗೇನ್ ಅಬ್ಸರ್ವ್ ಡೈನಿಂಗ್ ಹಾಲ್ ಫ್ರಮ್ ಕಿಚನ್ ಸೈಡ್. ಮತ್ತೊಮ್ಮೆ ಹಾಲನ್ನು ಈ ಮಾಡ್ಯುಲರ್ ಕಿಚನ್ ಸೈಡಿಂದ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ, ಸುಂದರವಾಗಿದೆಯಲ್ಲ? ಎಸ್, ಸುಂದರವಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ ಕಣ್ರಿ. ಓಕೆ, ಈ ಫಸ್ಟ್ ಫ್ಲೋರಲ್ಲಿರುವಂಥ ಬೆಡ್ರೂಮ್ ನೋಡೋಣ. ಅದಕ್ಕಿಂತ ಮೊದಲು ವಾಲ್ಪೇಪರ್ ತೋರಿಸಿ ನೋಡಿ. ಕಂಪನಿ ಸ್ವಿಚಸ್ ಯಾವುದು? ಜಿಯಾಮ್. ಇದು ಬೆಡ್ರೂಮ್ 1, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ನಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ಸಿ ಲೈಟ್ ಇದೆ, ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಡಬಲ್ ಏನು ಕಣ್ರಿ, ಟ್ರಿಪಲ್ಲು ಆಗ್ಬೋದು. ವಿಂಡೋ ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ವಾರ್ಡ್ರೋಬು ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಯೂಶ್ವಲಿ ಡೂಪ್ಲೆಕ್ಸ್ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಏನಕ್ಕಂತ ನೋಡ್ತಾರೆ ಅಂದರೆ ತಂದೆ ತಾಯಿ, ಏಸ್ಟ್ ಪೀಪಲ್ ಇರೋದಕ್ಕೆ ಅಂತ ಒಂದು ಬೆಡ್ರೂಮ್ ಇದ್ದರೆ ಬೆಸ್ಟ್ ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇದು ಸೂಟಬಲ್ಲು, ಕರೆಕ್ಟಾಗಿದೆ. ಇದು ಟಾಯ್ಲೆಟ್ ಕಾಮನ್ನು ಇದೆ, ಅಟ್ಯಾಚ್ಡ್ ಇದೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕಾಮನ್ ಅಟ್ಯಾಚ್ಡ್ ಏನು ಬೇಡ, ಕಾಮನ್ನು. ಕಮೋಡು ಇನ್ನು ಮತ್ತು ಇದು ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಗೀಜರ್ ಪಾಯಿಂಟ್ ಇದೆ, ಅಟ್ಟನೂ ಇದೆ. ಹಾಲನ್ನು ಈ ಬೆಡ್ರೂಮು ಕಾಮನ್ ಟಾಯ್ಲೆಟ್ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲ್ ಸಾಕಾಗುತ್ತಾ? ಎಷ್ಟು ಸುಂದರವಾಗಿದೆ, ವಾಸ್ತು ಇದೆಯಾ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಮೂಲೆನೂ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಆಗಲೇ ಮೊದಲೇ ತೋರಿಸೋದು ಮರ್ತೋದೆ. ಈ ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡ್ರೆ ಮೇಲೆ ನೋಡಿದ್ರೆ ಸ್ಕೈಲೈಟ್ ಕಾಣಿಸ್ತದೆ. ಗಾಳಿ ಬೆಳಕು ಸೂಪರಾಗಿರುತ್ತೆ. ಹಾಲ್ಗೆ ಬೆಳಕು ಭಾಳ ಚೆನ್ನಾಗಿರುತ್ತೆ ಡೇ ಟೈಮು. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು ಎಸ್ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ, ಮತ್ತು ಟಫನ್ ಗ್ಲಾಸ್ ಮೇಲೆವರೆಗೂ ಟಫನ್ ಗ್ಲಾಸ್ ಇದೆ ನೋಡಿ. ಮತ್ತು ವಾಲ್ಗೆ ಒಂದು ಸೈಡು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮತ್ತು ಫ್ಯಾನ್ಸಿ ಲೈಟು ಕಂಟಿನ್ಯೂ ಮಾಡಿದ್ದಾರೆ. ಫ್ಯಾನ್ಸಿ ಲೈಟ್ ಇದೆ, POP ಮಾಡ್ತಾರಲ್ಲ ಅದು. ಓಕೆ, ಸ್ಟೇರ್ ಕೇಸ್ ಇಂದ ನಿಮಗೆ ಹಾಲನ್ನು ತೋರಿಸ್ತಿದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ಮೂಲೆಯಿಂದನೂ ತೋರಿಸಿದ್ದೀನಿ ಹಾಲನ್ನು, ಬೆಡ್ರೂಮ್ನ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರಿ. ನೀವು ತೊಗೊತೀನಿ ಅಂದರೆ 90% ನೀವು ವೀಡಿಯೋದಲ್ಲೇ ಸ್ಯಾಟಿಸ್ಫೈ ಆಗಬೇಕು. ಮತ್ತು ನೋಡಿದಾಗ ರಿಯಾಲಿಟಿ ಚೆಕ್ ಮಾಡಿದಾಗ ಹಾಗೆ ಇದ್ದರೆ ನೀವು ತೊಗೊತೀರ. ಆ ರೀಸನಿಂದ ಪ್ರತಿಯೊಂದು ತೋರಿಸ್ತೀನಿ ನಾನು. ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ 2ನ ತೋರಿಸ್ತೀನಿ ನೋಡಿ. ಲಿವಿಂಗ್ ಏರಿಯಾ 2 ಅದ್ಭುತವಾಗಿದೆ ಕಣ್ರಿ. ಆ POP, ಫ್ಯಾನು, ಝೂಮರು, ಸೂಪರ್ ಫ್ಯಾನ್ಸಿ ಲೈಟ್ಗಳು. ಆಪೋಸಿಟ್ ವಾಲ್ ನೋಡಿರಿ ಎಷ್ಟು ಕಲರ್ಫುಲ್ ಆಗಿದೆ. ವಾಲ್ಪೇಪರು, ವಿಂಡೋನು ಸಖತ್ತಾಗಿದೆ ಕಣ್ರಿ. ಇದು TV ಕ್ಯಾಬಿನೆಟು. ನಮ್ಮ ಮೇನ್ ಹಾಲ್ಗಿಂತ ಇದು ಅಟ್ರಾಕ್ಟಿವ್ ಆಗಿದೆ. ಇದು ಬೆಡ್ರೂಮ್ 2, ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ಫ್ಯಾನ್ಸಿ ಲೈಟ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ನೋಡಿ. ವಾರ್ಡ್ರೋಬ್ ಕ್ಲೋಸ್ ಮಾಡಿದ್ರೆ ಗೊತ್ತಾಗಲ್ಲ ಅಟ್ಯಾಚ್ಡ್ ಟಾಯ್ಲೆಟ್ ಇದೆಯಾ ಇಲ್ವಾ ಅಂತ ನೋಡಿ. ಎಲ್ಲ ಕಡೆಯೂ ಚೆಕ್ ಮಾಡ್ತೀನಿ ವಾರ್ಡ್ರೋಬ್, ಯಾಕಂದ್ರೆ ನಾವು ಬಟ್ಟೆ ಎಲ್ಲ ಇಡಬೇಕಲ್ಲ ವಾರ್ಡ್ರೋಬಲ್ಲಿ. ಶೆಲ್ಫ್ ನೀಟಾಗಿದ್ದಾವೆಲ್ಲ ಚೆಕ್ ಮಾಡಿ. ಈಗ ಅಟ್ಯಾಚ್ಡ್ ಟಾಯ್ಲೆಟ್ ನೋಡೋಣ. ಡೋರು WPC ಡೋರು, ವಾಟರ್ ಪ್ರೂಫ್ ಡೋರ್. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಗೀಜರ್ ಪಾಯಿಂಟ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ, ಶವರ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು. ಇದು ಕ್ವೀನ್ ಸೈಜ್ ಬೆಡ್ರೂಮ್ ಅಂತ ಹೇಳ್ಬೋದು.
880 ಅಡಿಯಲ್ಲಿ ನಿರ್ಮಿಸಿರುವ ಈ ಡೂಪ್ಲೆಕ್ಸಲ್ಲಿ ಇದು ಕ್ವೀನ್ ಸೈಜ್ ಬೆಡ್ರೂಮು. ಹ್ಯಾಂಡ್ ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಸಜ್ಜನೂ ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಕ್ವೀನ್ ಸೈಜ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಕ್ವೀನ್ ಸೈಜ್ ಆಗ್ಬೋದಾ? ಎಸ್, ಆಗ್ಬೋದು. ಇದೇನು ಬಾಲ್ಕನಿ, ಕ್ವೀನಿಗೆ ಬಾಲ್ಕನಿ ಬೇಡ, ಔಟ್ಸೈಡ್ ರಿಲ್ಯಾಕ್ಸ್ ಆಗಲಿಕ್ಕೆ. ಕಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ಕ್ವೀನ್ ಕಂಪಲ್ಸರಿ ಇರಬೇಕು. ಓಕೆ, ಈ ಬಾಲ್ಕನಿಯಲ್ಲಿ POP ಮಾಡಿದ್ದಾರೆ, ಫುಲ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಬಾಲ್ಕನಿ ದೊಡ್ಡದಾಗೆ ಚೆನ್ನಾಗಿದೆ. ಕ್ವೀನ್ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು. ಜಸ್ಟ್ ಕ್ವೀನ್ ಬೆಡ್ರೂಮ್ ಅಂತೇಳಿ ಕ್ವೀನ್ ತೊಗೊತಿದ್ದೀನಿ, ಯಾರಾದರೂ ಇರ್ಬೋದು. ಮತ್ತು ನೀವು ತೊಗೊಂಡು ಕೋಪ ಪಟ್ಟಿರೋ ಏನೋ ನಾನು ಇರ್ತಿದ್ದೀನಿ ಅಂತ ಮಕ್ಕಳು ಇರ್ತಾರೆ, ಓದೋರು, ಅವರಾದರೂ ಇರ್ಬೋದು. ಇಲ್ಲ ಹೆಣ್ಮಕ್ಳು, ಗಂಡು ಮಕ್ಕಳು ಯಾರಾದರೂ ಯೂಸ್ ಮಾಡಿರಿ, ನಿಮ್ಮ ಇಷ್ಟ. ಓಕೆ, ಈ ಸೈಡಿಂದ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಅದೇ ಅಲ್ಲಿ ಹಾಲ್ ಅಂದರೆ ಲಿವಿಂಗ್ ಏರಿಯಾ 2ನ ಸೆಕೆಂಡ್ ಫ್ಲೋರಲ್ಲಿ. ಇದು ಬೆಡ್ರೂಮ್ 3. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಯಲ್ಲಿ ಫಾಲ್ ಸೀಲಿಂಗ್, ಎಸ್ ಫಾಲ್ ಸೀಲಿಂಗ್ ಇದೆ. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ಫ್ಯಾನ್ಸಿ ಲೈಟು ಮತ್ತು ವಿಂಡೋ ಇದೆ, ವಾರ್ಡ್ರೋಬು ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಂಗ್ ಸೈಜ್ ಬೆಡ್ರೂಮ್. ಈ ಕಿಂಗ್ ಸೈಜ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಹಾಕ್ಬೋದು. ಇದು ವಾರ್ಡ್ರೋಬ್ಗೆ ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲ ಎಕ್ಸ್ಟ್ರೀಮ್ ಲೆಫ್ಟು ಇದೇನು ವರ್ಕಿಂಗ್ ಟೇಬಲ್. ಯೂಸ್ವಲಿ ಏನು ಮಾಡ್ತಾರೆ ಅಂದರೆ ಈ ವರ್ಕಿಂಗ್ ಟೇಬಲ್ನ ಐರನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಎಲ್ಲ ಮನೆಯಲ್ಲೂ, ನಿಮಗೂ ಗೊತ್ತಿರುತ್ತೆ ಅಲ್ವಾ? ಎಸ್, ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ. ವಾರ್ಡ್ರೋಬಲ್ಲಿ ಡ್ರಾಸ್ ಎಲ್ಲ ಚೆಕ್ ಮಾಡ್ತೀನಿ ನೋಡಿ. ಅದಾ ಯೂಸ್ ಮಾಡೋದೇ ನಮಗೆ ಗಂಡ ಆಯ್ತು. ಯಾರು ಐರನ್ ಮಾಡೋದು? ನಾವೇ ಮಾಡ್ಕೋಬೇಕು. ಅದಕ್ಕೆ ಅಲ್ಲೇ ನಾವು ಮಾಡೋದು ಐರನ್. ನನಗೆ ಅನ್ಸಿದ್ದು ಹೇಳ್ತಿದ್ದೀನಿ, ಮತ್ತೆ ನನಗೆ ಬೇಡ ಕಮೆಂಟ್ ಮಾಡಿಬಿಟ್ಟು ದಯವಿಟ್ಟು. ಓಕೆ, ಈ ಕಿಂಗ್ ಸೈಜ್ ಬೆಡ್ರೂಮಲ್ಲೂ ಬಾಲ್ಕನಿ ಕೊಟ್ಟಿದ್ದೆ ಕಣ್ರಿ. ಕಿಂಗಿಗಿಲ್ಲ ಅಂದರೆ ಹೆಂಗೆ? ಮನೆ ಯಜಮಾನನಿಗೆ ಬಾಲ್ಕನಿ ಇರಲೇಬೇಕು. ಇದು ಕಿಂಗ್ ಸೈಜ್ ಬೆಡ್ರೂಮ್ ಬಾಲ್ಕನಿ. ಇದರಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಎಲಿವೇಷನಲ್ಲಿ ಬರುತ್ತಿದ್ದು SS ರೈಲಿಂಗ್, ಟಫನ್ ಗ್ಲಾಸ್ ಇದೆ. ಗಾಳಿ ಬೆಳಕು ಸೂಪರಾಗಿರುತ್ತೆ ಕಣ್ರಿ. ಬಾಲ್ಕನಿ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ. ಕಿಂಗ್ ಸೈಜ್ ಬೆಡ್ರೂಮ್ಗೆ ಕಿಟಕಿ ಮತ್ತು ಬಾಲ್ಕನಿ ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಅಟ್ಯಾಚ್ಡ್ ಟಾಯ್ಲೆಟ್ ನೋಡೋಣ ಬನ್ನಿ. ನೋಡಿ, ಆಪೋಸಿಟ್ ಕಾಣೋದು ಸ್ಟ್ಯಾಂಡಿಂಗ್ ಮಿರರ್ ಪ್ರೊವಿಷನ್ನು. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರು WPC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಗೀಜರ್ ಪಾಯಿಂಟ್ ಇದೆ, ವಾಲ್ ಎಲಿವೇಟರ್, 5 ಟೈಲ್ಸ್ ಹಾಕಿರೋ ವೆಸ್ಟರ್ನ್ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಬೇಷನ್ನು ಇದೆ. ಓಕೆ, ನೋಡಿದ್ರಲ್ಲ ಕಿಂಗ್ ಸೈಜ್ ಬೆಡ್ರೂಮ್ನ. ಕಿಂಗ್ ವಾಸ ಮಾಡೋದು ಅಂದರೆ ಯಜಮಾನ ವಾಸ ಮಾಡೋವಂಥ ಬೆಡ್ರೂಮ್ ಅದು. ನೋಡಿ, ಕಿಂಗ್ ಸೈಜ್ ಬೆಡ್ರೂಮ್ ಸೈಡಿಂದ ಮತ್ತೊಮ್ಮೆ ಲಿವಿಂಗ್ ಏರಿಯಾನ ಅಬ್ಸರ್ವ್ ಮಾಡಿ. ಈಗ ಲಾಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ ಆಗೋಣ. ಥರ್ಡ್ ಫ್ಲೋರ್ ಆಗೋ ಸ್ಟೆಪ್ಸು, ರೈಲಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡಿ. ಸ್ಕೈ ಲೈಟೂ ಅಬ್ಸರ್ವ್ ಮಾಡ್ಬೋದು. ಮತ್ತು ಈ ಇಂಟರ್ನಲ್ ಸ್ಟೈರ್ ಕೇಸ್ ಅಬ್ಸರ್ವ್ ಮಾಡಿ. ಚೈನ್ ಮೆಟ್ಲು ಅಂತೀವಿ, ಆ ಚೈನ್ ಮೆಟ್ಲನ್ನ ಅಬ್ಸರ್ವ್ ಮಾಡಿ. ಅದು ಚೈನ್ ಮೆಟ್ಲಿಗೆ ಕಾಸ್ಟ್ಲಿ ಕಂಡ್ರಿ. ಒಂದೊಂದು ಮೆಟ್ಲಿಗೆ 1,500-2,000 ಖರ್ಚು ಬರುತ್ತೆ. ಚೈನ್ ಮೆಟ್ಲು ಹಾಕಿದ್ದಾರೆ, ಚೆನ್ನಾಗಿ ಲುಕ್ ಇರುತ್ತೆ ಚೈನ್ ಮೆಟ್ಲು ಹಾಕಿದ್ರೆ. ನೋಡಿ, ಸ್ಕೈ ಲೈಟಲ್ಲೂ ಒಂದು ಫ್ಯಾನ್ಸಿ ಲೈಟ್ ಇದೆ, POP ಮಾಡಿದ್ದಾರೆ. ಸೂಪರ್. ಓಕೆ, ಈಗ ಲಾಸ್ಟ್ ಫ್ಲೋರಲ್ಲಿ ಸ್ಕೈಲೈಟ್ ತೋರಿಸಿದ್ದೀನಿ. ಮತ್ತು ಸ್ಟೈರ್ ಕೇಸ್ ಹತ್ರ ವಿಂಡೋ ಅಬ್ಸರ್ವ್ ಮಾಡಿ. ಇಲ್ಲಿಂದ TV ಕ್ಯಾಬಿನೆಟ್ ಕಾಣಿಸ್ತದೆ ನೋಡಿ, ಫುಲ್ ಡೌನ್. ಫಸ್ಟ್ ಫ್ಲೋರಿಲ್ಲ ಹಾಲ್ ತೋರಿಸ್ತಾ ಇದ್ದೀನಿ. ಸೂಪರ್. ಇದು ಬೆಡ್ರೂಮ್ 4, ಥರ್ಡ್ ಫ್ಲೋರಲ್ಲಿರುವಂಥ ಬೆಡ್ರೂಮ್ ಇದು. ಈ ಬೆಡ್ರೂಮ್ 4 ಸೈಜು ಕಿಂಗ್ ಸೈಜ್ ಬೆಡ್ರೂಮೇ. ಅಲ್ಲಿ ಕೆಳಗಡೆ ನೋಡಿದ್ವಲ್ಲ ಕಿಂಗ್ ಸೈಜ್ ಬೆಡ್ರೂಮು ಅಂತ. ಬೆಡ್ರೂಮ್ 3 ಸೇಮ್ ಡಿಟೋ, ಏನೇನು ಚೇಂಜ್ ಇಲ್ಲ ಕಣ್ರಿ. ಆ್ಯಸ್ ಇಟ್ ಈಸ್ ಇದೆ. ಅಟ್ಯಾಚ್ ಟಾಯ್ಲೆಟು, ಬಾಲ್ಕನಿ ಎಲ್ಲನೂ ಅದೇ ರೀತಿ ಇದೆ. ನೀವು ನೋಡ್ತಾ ಹೋಗಿ. ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು ಎಲ್ಲ ಹೇಳ್ತೀನಿ. ಹೈಲೈಟ್ಸ್: ಜಿಂದಾಲ್ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರು, ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಂದು 800 ಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನು 2 ಕಿಲೋಮೀಟ್ರು, ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನು 1.5 ಕಿಲೋಮೀಟ್ರು, BMTC ಬಸ್ ಸ್ಟಾಪು ಒಂದು 400-500 ಮೀಟ್ರು, ಸೂಪರ್ ಮಾರ್ಕೆಟ್ಸು, ಹಾಸ್ಪಿಟಲ್ಸು, ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು ಪ್ರತಿಯೊಂದು ಈ ಲೊಕೇಶನ್ಗೆ ಹತ್ತಿರದಲ್ಲೇ ಇದೆ ಕಣ್ರಿ.
ಲೊಕೇಶನ್ ನಿಯರ್ ಬೈ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಪ್ರೈಸ್ 1,12,00,000. ಎಷ್ಟು? 1,12,00,000. ನೆಗೋಷಬಲ್ಲ? ಸ್ಲೈಟ್ಲಿ ನೆಗೋಷಬಲ್. ಇದು ಗಜಿಬೋ ಕಣ್ರಿ. ನನಗೆ ಭಾಳ ಇಷ್ಟ ಆಗಿದ್ದು ಗಜಿಬೋ. ಸೂಪರಾಗಿ ಮಾಡಿದ್ದಾರೆ ಕಣ್ರಿ. ನೀವು ಈವ್ನಿಂಗ್ ಬಂದು ಈ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ಸೂಪರಾಗಿರುತ್ತೆ. ಒಂದು ಪ್ಲೆಸೆಂಟ್ ಫೀಲ್ ಕೊಡುತ್ತೆ. ಓಕೆ ಸ್ನೇಹಿತರೆ, ಮನೆ ನೋಡಿದ್ರೆಲ್ಲ ಭಾಳ ಚೆನ್ನಾಗಿದೆ. ಮನೆ ತೊಗೋಬೇಕು ಅಂತ ಇಷ್ಟ ಆಯಿತಾ? ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ, ವಿಸಿಟ್ ಮಾಡಿ, ತೊಗೊಳ್ಳಿ, ಚೆನ್ನಾಗಿರಿ. ಇದೇ ರೀತಿ ಹೊಸ ಮನೆ ಇಲ್ಲ ಸೈಟು ನಿಮ್ಮ ಹತ್ರ ಇದ್ದರೆ ELP ರಿಯಲ್ ಎಸ್ಟೇಟ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಸೇಲ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.